ಸ್ನೇಹಿತರೆ ಹಾಗೂ ಪೋಷಕರೇ, ಇವತ್ತು ನಾವು ಈ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಾನು ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೇನೆ. ಇದೇನು ಕೊರಿಯನ್ ಗೇಮ್ ಏನ್ ಬಂದಿದೆ ಅದನ್ನ ತಪ್ಪಿಸ್ಲಿಕ್ಕೆ ಅಪ್ಪ ಅಮ್ಮಂದಿರು ಈ ಮೊಬೈಲ್ಗಳು ಕಿತ್ಕೊಂಡ್ರೆ ಇದನ್ನ ಮಕ್ಕಳು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಸಣ್ಣ 5ನೇ ಕ್ಲಾಸಿನ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸಿನ ಮಕ್ಕಳು, ಮತ್ತೆ ಈಗ ಮೊನ್ನೆ ಏನು UP ನಲ್ಲಿ 3 ಜನ ಗಾಜಿಯಾಬಾದ್ ನಲ್ಲಿ ಹೆಣ್ಮಕ್ಳು 9ನೇ ಮಾಡಿಯಿಂದ ಸತ್ತಿದ್ದಾರೆ. ಅವರೆಲ್ಲ ಡೆತ್ ನೋಟ್ ಬರ್ದು 3 ಜನನು ಡೆತ್ ನೋಟ್ ಬರ್ದಿದ್ದಾರೆ. ನಮ್ಗೆ ಇದನ್ನ ಬಿಟ್ಟಿರಕ್ ಆಗಲ್ಲ, ಅದಕ್ಕೆ ನಮ್ಮನ್ ತಡಿಬೇಡಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಯಾವ ರೀತಿ ಇದು ಸಮಾಜ ಬೆಳೀತಾ ಇದೆ, ಸಮಾಜದಲ್ಲಿ ಏನಾಗ್ತಾ ಇದೆ, ನಮ್ಮ ಮಕ್ಕಳ ಕಥೆ ಏನಾಗ್ತಾ ಇದೆ, ಇದನ್ನ ದಯವಿಟ್ಟು ನೀವು ಅರ್ತ್ಕೊಂಡು ಅಪ್ಪ ಅಮ್ಮಂದಿರು ಸಣ್ಣ ಮಕ್ಕಳಲ್ಲೇ ಅವ್ರಿಗೆ ಮೊಬೈಲ್ ಕೊಡೋದನ್ನ ತಪ್ಪಿಸ್ಬೇಕು ನೀವು. ಮತ್ತೆ ಇಲ್ಲಿ ನಮ್ಮ ಕವಿತಾ ಅಂತ ಹೇಳಿ ಸಿಂಗರ್ ಇದ್ರು, ಅವ್ರ ಮಗನು 3 ತಿಂಗಳ ಹಿಂದೆ ಇದೇ ರೀತಿ ಮಾಡಿದ್ದಾನೆ. ಅವರು ಹೊರದೇಶಕ್ಕೆ ಹಾಡ್ ಹಾಡಕ್ ಹೋದಾಗ ಮಗ ನೇಣಾಕೊಂಡಿದ್ದಾನೆ, ಅವನು ಡೆತ್ ನೋಟ್ ಬರ್ದಿದ್ದಾನೆ. ಅದಕ್ಕೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಮ್ಮ ಎಲ್ಲ ಟೀಚರ್ಸ್ ಅಷ್ಟೇ ಸ್ಕೂಲಲ್ಲಿ ಆದಷ್ಟು ಅವ್ರಿಗೆ ಎಜುಕೇಟ್ ಮಾಡಿ, ಮೊಬೈಲ್ ತಗೊಂಡ್ ಹೋಗ್ಬೇಡಿ, ಮೊಬೈಲ್ ನೋಡ್ಬೇಡಿ, ಒಳ್ಳೇದಕ್ಕೆ ಮಾತ್ರ ಮೊಬೈಲ್ ಯೂಸ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಡಿ ಅಂತ ಹೇಳಿ ನೀವು ಇನ್ನೊಂದ್ಸತಿ ಅವ್ರಿಗೆ ಎಜುಕೇಟ್ ಮಾಡಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಮೂಲಕ ಕೇಳ್ಕೊಳ್ತೀನಿ. ದಯವಿಟ್ಟು ಮತ್ತೆ ಅಪ್ಪ ಅಮ್ಮಂದಿರೇ, ಸ್ನೇಹಿತರೆ, ಎಲ್ಲರೂ ಯಾರ್ಯಾರಿದ್ದೀರಾ ನೀವೆಲ್ಲ ಇದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮದ ಮೂಲಕ. ನನ್ನ ಹೆಸರು ಉಮಾ ಅಂತ ಹೇಳಿ, ಮಲ್ಲೇಶ್ವರಂ ಸಮಾಜ ಸೇವಕಿ ಆಗಿದ್ದೀನಿ. ಮಲ್ಲೇಶ್ವರಂ